ಅನ್ಕೊಂಡಿಲ್ಲ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಏನು ಎತ್ತ ಅಂತೆಲ್ಲ ಇಯರಲ್ಲಿ ಏನೇನೆಲ್ಲ ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಲೈಕ್ ಇಟ್ ಇಸ್ ಲೈಕ್ ಐ ಡೋಂಟ್ ನೋ ಇಟ್ ಇಸ್ ಫಾರ್ ಗುಡ್ ಆರ್ ಬ್ಯಾಡ್ ಒಳ್ಳೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ನಾನು ತುಂಬ ಯೋಚನೆ ಮಾಡಿದೆ ಆಯ್ತಾ, ಎಲ್ಲ ಒಟ್ಟಿಗೆ ಆರ್ಡರ್ ಮಾಡಿ ತಗೊಂಡೆ. ಇದು ಎರಡೇ ಇಂಡಕ್ಷನ್ ಯೂಸ್ ಮಾಡ್ತಾ ಇರೋದು. ಈ ಗ್ಯಾಸ್ ಸ್ಟವ್ನ ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ, ಮಾಡಿಬಿಡೋಣ ದೋಸೆಗೆಲ್ಲ ಹಿಟ್ಟನ್ನ ಅಂತ ಹೇಳ್ಬಿಟ್ಟು. ನಾನು ಇವತ್ತು ಯೂಸ್ ಮಾಡ್ತಾ ಇರೋದು MTR ಅವ್ರದ್ದು ಇನ್ಸ್ಟಂಟ್ ದೋಸಾ ಮಿಕ್ಸ್ ಆಯ್ತಾ. ಮಾಲ್ಟನ್ನ ಮಾಡಿಟ್ಟಿದ್ನಲ್ಲ, ಸೊ ಈ ಸಿಪ್ಪರ್ಗೆ ಹಾಕಿದ್ದೀನಿ. ಸೊ ಆಫ್ಟರ್ನೂನ್ಗೆ ಇವಾಗ ರೈಸ್ಗೆ ಇಡಬೇಕು. ಸರಿ, ಬೆಳಗ್ಗೆ ಮಾಡಿದ ಕರಿ ಇದೆ. ಆ್ಯಂಡ್ ಇದನ್ನು ಸ್ವಲ್ಪ ಕುಡಿದ್ರೆ ನನ್ನ ಲಂಚ್ ಕೂಡ ಸಾರ್ಟೆಡ್ ಆಯ್ತಾ. ಬೇಗ ಒಂದು ಕುಕುಂಬರ್ನ ಕಟ್ ಮಾಡೋಣ ಅಂತ ಇಟ್ಟಿದ್ದೀನಿ. ಅದ್ರ ಜೊತೆಗೆ ನನಗೆ 2 ಕಾಲ್ಸ್ ಇತ್ತು, ಆ ಕಾಲ್ಸ್ನ ಸಹ ಮುಗಿಸ್ದೆ. ಪವರ್ ಹೋಗ್ಬಿಟ್ಟಿದೆ ಆಯ್ತಾ, ಕರೆಂಟ್ ಇಲ್ಲ. ಸೊ ಇಂಡಕ್ಷನ್ನು ರನ್ ಆಗ್ತಾ ಇಲ್ಲ, ಮರ್ತ್ಬಿಟ್ಟು ತುಂಬ್ಕೊಬಿಟ್ಟೆ ಬೇಡ. ಇಂಡಕ್ಷನ್ನು ಇನ್ವರ್ಟರ್ ಇಂದ ರನ್ ಆಗ್ತಾ ಇಲ್ಲ, ಬಿಕಾಸ್ ಲಂಚ್ ಆಗಿದೆ. ಇದೇನೋ ಕರಿ, ಅದ್ರ ವಾಶ್ ಮಾಡೋಣ ಅಂತ ಅನ್ಕೊಳ್ತಿದ್ದೀನಿ. ಸೊ ನೀವು ನೋಡಬಹುದು ಕಿಚನ್ನ ಯಾವ ಥರ ಮೆಸ್ ಮಾಡಿ ಹಾಕಿಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದು. 2 ವಿಡಿಯೋ ಆಕ್ಚುಲಿ ಶೂಟ್ ಮಾಡ್ಬೇಕಂತ ಅನ್ಕೊಂಡಿದ್ದು, ಅದ್ರಲ್ಲಿ ಒಂದನ್ನ ಮಾಡೋಕ್ಕಾಯ್ತು. ಇವಾಗ ಮೇಕಪ್ನ ರಿಮೂವ್ ಮಾಡೋಣ ಅಂತ ಹೇಳಿ ಕಾಟನ್ ಪ್ಯಾಡ್ನ ತಗೊಂಡೆ ಮೈಸೆಲಾರ್ ವಾಟರಿಂದ. ಐಲೈನರ್ ನನ್ನ ಟ್ಯಾಬ್ಲೆಟ್ ಕೂಡ ತಗೊಳ್ಬೇಕು, ಹಿಮೋಗ್ಲೋಬಿನ್ದು. ಬಿಕಾಸ್ ನನಗೆ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಅಂತ ಡಾಕ್ಟರ್ ಹೇಳಿ. Hey guys, welcome back to my YouTube channel. Hope everyone are doing good and safe. ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ತುಂಬ ದಿನ ಆಗೋಗಿತ್ತು, ನಾನು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ಆಯಿತಾ. ಬಟ್ ವೀಡಿಯೋಸ್ ಪೋಸ್ಟ್ ಮಾಡ್ತಾ ಇದ್ದೀನಿ. ನಾನು ವೀಕಲ್ಲಿ 2 ವಿಡಿಯೋ ಪೋಸ್ಟ್ ಮಾಡೋದ್ರಿಂದ ನನಗೆ ಸ್ವಲ್ಪ ಏನು ಪ್ರಾಬ್ಲಮ್ ಆಗಲ್ಲ. ಒಂಚೂರು ಹಿಂದೆ ವಿಡಿಯೋ ನಾನು ಆವಾಗ ಪೋಸ್ಟ್ ಮಾಡ್ತಿರ್ತೀನಿ ಆಯಿತಾ. ಸೊ ಇವಾಗ ಆಲ್ಮೋಸ್ಟ್ ಒಂದು 15-20 ಡೇಸಿಂದ ನನಗೆ ಟೈಮೇ ಸಾಕಾಗಿಲ್ಲ ಲೈಕ್ ಲಾಂಗ್ ವಿಡಿಯೋನ ಫಿಲ್ಮ್ ಮಾಡೋಕ್ಕೆ. ಆ್ಯಂಡ್ ಮೋರ್ ಓವರ್ ನನ್ನ ಫೋನಲ್ಲಿ ಸ್ಟೋರೇಜ್ ಬೇರೆ ಸಾಕಾಗ್ತಿರ್ಲಿಲ್ಲ. ಇರೋ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿ ಅನ್ಲಿಸ್ಟ್ ಮಾಡಿ ಇಟ್ಟು ಮತ್ತೆ ಲೈಕ್ ಆ ರಾ ಕ್ಲಿಪ್ಸ್ನೆಲ್ಲ ಡಿಲೀಟ್ ಮಾಡಿ ಈ ಥರ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಸ್ವಲ್ಪ ದಿನ ಲೈಕ್ ಅದು ಇದು ಅಂತ ಹೇಳ್ಬಿಟ್ಟು ಆ ಕೆಲಸ ಈ ಕೆಲಸ ಅಂತ ಹೇಳಿ ಟೈಮ್ ಸಾಕಾಗ್ತಾ ಇರಲಿಲ್ಲ. ಬಟ್ ಫೈನಲಿ ಇವತ್ತು ಆಫ್ಟರ್ ಲಾಂಗ್ ಟೈಮ್ ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಬನ್ನಿ ನನ್ನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇವತ್ತು ಏನು ಗೊತ್ತಾ, ಲಾಸ್ಟ್ ನಾನು ವಿಡಿಯೋ ಹಾಕಿರೋದು ನಾನು ಆಫೀಸ್ಗೆ ಹೋಗಿದ್ದೆ, ಬ್ಲ್ಯಾಕ್ ಕಲರ್ ಡ್ರೆಸ್, ಬ್ಲ್ಯಾಕ್ ಕಲರ್ ಚಾಪು. ಸೊ ಅದಾದಮೇಲೆ ನಾನು ವಿಡಿಯೋನ ಪೋಸ್ಟೇ ಮಾಡಿಲ್ಲ, ಫಿಲ್ಮ್ ಮಾಡಿಲ್ಲ ಆಯಿತಾ. ಪೋಸ್ಟ್ ಮಾಡ್ತಾ ಇದ್ದೀನಿ, ಲೈಕ್ ಶಾರ್ಟ್ಸನ್ನು ಬರ್ತಾ ಇದೆ, ಇದನ್ನು ಅಷ್ಟೇ ಲಾಂಗ್ ವೀಡಿಯೋಸನ್ನು ವಾರಕ್ಕೆ 2 ಬರ್ತಾ ಇದೆ. ಬಟ್ ನನಗೆ ಫಿಲ್ಮ್ ಮಾಡೋಕ್ಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ, ಹಾಗಾಗಿ ನಾನು ವಿಡಿಯೋಸ್ನ ಫಿಲ್ಮ್ ಕೂಡ ಮಾಡಿರಲಿಲ್ಲ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಏನು ಎತ್ತ ಅಂತೆಲ್ಲ ನೀವು ನನ್ನ ಈ ವಿಡಿಯೋಸ್ನ ನೋಡ್ತಾ ಹೋದ್ರೆ ಗೊತ್ತಾಗತ್ತೆ. 1 ಇಯರಲ್ಲಿ ಅಲ್ವಾ, 1 ಇಯರಲ್ಲಿ ಏನೇನೆಲ್ಲ ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಲೈಕ್ ಇಟ್ ಈಸ್ ಲೈಕ್ ಐ ಡೋಂಟ್ ನೋ ಇಟ್ ಈಸ್ ಫಾರ್ ಗುಡ್ ಆರ್ ಬ್ಯಾಡ್ ಆರ್ ವಾಟ್ ಎವರ್ ಇಟ್ ಈಸ್, ಬಟ್ ಐ ಬಿಲೀವ್ ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಲೇ. ಹಾಗಾಗಿ ಬನ್ನಿ ಹೇಗಿರುತ್ತೆ ಏನು. ಆ್ಯಂಡ್ ಮುಂದಿನ ದಿನಗಳಲ್ಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ಏನದು ಇಂಪಾರ್ಟೆಂಟ್ ನ್ಯೂಸು, ಏನಾಗ್ತಾ ಇದೆ, ಪ್ರತಿಯೊಂದು ವಿಷಯನೂ ಗೊತ್ತಾಗಬೇಕಂತಂದರೆ ನೀವು ನನ್ನ ಡೈಲಿ ವ್ಲಾಗ್ ನೋಡಬೇಕು. ಸೊ ದ್ಯಾಟ್ ಯು ವಿಲ್ ಗೆಟ್ ಟು ನೋ ಎವ್ರಿಥಿಂಗ್. ಸೊ ಗೊತ್ತಿಲ್ಲ, ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿ, ಏನಿರ್ಬೋದು ಇಂಪಾರ್ಟೆಂಟ್ ನ್ಯೂಸ್ ಅಂತ ಹೇಳ್ಬಿಟ್ಟು. ಏನಾದರೂ ನಿಮ್ಗೆ ಅನಿಸಿದ್ರೆ ಏನಿರ್ಬೋದು ಅಂತ ಹೇಳ್ಬಿಟ್ಟು. ಲೈಕ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಏನೋ ಹೇಳಿದ್ದೆ ಅನಿಸುತ್ತೆ, ಗ್ಯಾಸ್ ಇಶ್ಯೂ ಬಂದಾಗ ಲೈಕ್ ಏನೋ ಒಂದು ಕಾದಿದೆ, ಗೊತ್ತಿಲ್ಲ ಏನಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ನಾನು ತುಂಬ ಯೋಚನೆ ಮಾಡಿದೆ ಆಯಿತಾ. ಲೈಕ್ ತುಂಬ ಯೋಚನೆ ಮಾಡಿ ಆದಮೇಲೆ ಒಂದು ಡಿಸಿಷನಿಗೆ ಬಂದಿದ್ದೀನಿ. ಆ್ಯಂಡ್ ಗೊತ್ತಿಲ್ಲ ನನ್ನ ಚಾನಲಲ್ಲಿ ಲೈಕ್ ಈ ಡೈಲಿ ವ್ಲಾಗ್ಸ್ ಎಲ್ಲ ಆದಮೇಲೆ ಮತ್ತೆ ಮುಂದೆ ಯಾವ ಥರದ್ದು ಕಾಂಟೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇನ್ನೂ ಪ್ಲ್ಯಾನ್ ಮಾಡ್ತಿದ್ದೀನಿ, ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಗೊತ್ತಿಲ್ಲ, ನೋಡೋಣ ಬನ್ನಿ ಹೇಗೆ ಹೋಗುತ್ತೆ ಏನು ಅಂತ. ನನ್ನ ವೀಡಿಯೋಸ್ನ ನೀವು ನೋಡ್ತಾ ಇದ್ದರೆ ಯೂಶ್ವಲ್ ಆಗಿ, ಸೊ ನಿಮ್ಗೆ ಗೊತ್ತಾಗತ್ತೆ. ಪ್ರತಿಯೊಂದು ವಿಷಯದಲ್ಲೂ ಪಾಸಿಟಿವ್ನೇ ಹುಡ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು ಪ್ರತಿಯೊಬ್ಬರು ಲೈಫಲ್ಲೂ. ಸೊ ಹಾಗಾಗಿ ನಾನು ಕೂಡ ಅದೇ ಮಾಡೋದು. ಏನೇ ಒಂದು ಬಂತು, ಏನೇ ಒಂದು ಆಯಿತು ಅಂದ್ರೂ ಲೈಕ್ ಐ ಆಲ್ವೇಸ್ ಫೋಕಸ್ ಆನ್ ಪಾಸಿಟಿವ್ಸ್ ಆ್ಯಂಡ್ ಲೈಕ್ ಅದ್ರ ಜೊತೆನೇ ಹೋಗೋದು ಅಷ್ಟೇ. ಆ್ಯಕ್ಚುಲಿ ಎದ್ದಾದ್ಮೇಲೆ ಸ್ವಲ್ಪ ಫ್ರೆಶನ್ ಅಪ್ ಎಲ್ಲ ಆಗಿ ಬಂದೆ. ಸೊ ಲಾಗಿನ್ ಮಾಡಿಟ್ಟಿದ್ದೀನಿ ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಆ್ಯಸ್ ಯೂಶ್ವಲ್. ಸೊ ಇವಾಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಬೇಕು. ಆ್ಯಂಡ್ ಅದಾದ ನಂತರ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಂಡು ಹೋಗ್ತೀನಿ. ನನಗೆ ಸ್ವಲ್ಪ ಪಿಂಪಲ್ಸ್ ಆಗಿಬಿಟ್ಟಿತ್ತು ಆಯಿತಾ. ಯು ಕ್ಯಾನ್ ಸಿ ಹಿಯರ್, ಇದೆಲ್ಲ ಮಾರ್ಕ್ಸ್ ಆಗಿದೆ. ಸೊ ಲೈಕ್ 7 or 12 ಡೇಸ್, ಲೈಕ್ ಮ್ಯಾಕ್ಸ್ ಟು ಮ್ಯಾಕ್ಸ್ 15 ಡೇಸ್ ಆಗುವಾಗ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಮಾರ್ಕ್ಸ್ ಉಳಿಯಲ್ಲ ನನಗೆ ಪಿಂಪಲ್ಸ್ ಬಂದ್ರೂ, ಅದು ಒಂದು ಬೆಸ್ಟ್ ಥಿಂಗ್ ಅಂತಲೇ ಹೇಳ್ಬೋದು. ಏನಿಲ್ಲ, ಒಂದು ಸ್ವಲ್ಪ ಸನ್ಸ್ಕ್ರೀನ್ ಮತ್ತು ಲಿಪ್ ಬಾಮ್ ಹಾಕ್ಕೊತೀನಿ ಅಷ್ಟೇ ಯೂಶ್ವಲ್ ಆಗಿ.
ಆ್ಯಕ್ಚುಲಿ ನಾನು ಮಿಂತ್ರಾಯಿಂದ ಒಂದು ಇದನ್ನು ಆರ್ಡರ್ ಮಾಡಿದೆ ಆಯಿತಾ, ಪ್ರೈಮರ್, ಇದು ಹೈಲೈಟಿಂಗ್ ಪ್ರೈಮರು. ಸೊ ಸ್ವಿಸ್ ಬ್ಯೂಟಿ ಅವ್ರದ್ದು ತುಂಬ ಜನ ಯೂಸ್ ಮಾಡ್ತಿದ್ರು ಇದನ್ನು, ಆ್ಯಂಡ್ ಐ ಫೆಲ್ಟ್ ಲೈಕ್ ನಾನು ಕೂಡ ಒಂದ್ಸತಿ ಟ್ರೈ ಮಾಡ್ಬೋದು ಅಂತ. ಬಟ್ ಏನೋ ತುಂಬ ಶೈನಿಂಗ್ ಬರುತ್ತೆ ಆಯಿತಾ, ಅದೊಂದು ಇಷ್ಟ ಆಗಲಿಲ್ಲ ನನಗೆ ಅಷ್ಟೊಂದೇನು. ಬಟ್ ಅದ್ರ ಮೇಲ್ಗಡೆ ನೀವು ಮತ್ತೆ ಎಲ್ಲ ನೆಕ್ಸ್ಟು ಲೈಕ್ ಫೌಂಡೇಶನ್ ಏನಾದರೂ ಹಾಕ್ತಿದ್ದೀರಾ, ಇಲ್ಲ ಅಂತಂದರೆ BB ಕ್ರೀಮ್, CC ಕ್ರೀಮ್ ಏನಾದರೂ ಹಾಕ್ತಿದ್ದೀವಿ ಅಂತಂದರೆ ಸೊ ಆವಾಗ ಚೆನ್ನಾಗಾಗತ್ತೆ. ಸೊ ಇದು ಒಂದು ನಾನು ತಗೊಂಡಿದ್ದೆಷ್ಟು ಯಾವುದು ಶೇಡ್ ಗೊತ್ತಾ, ನ್ಯಾಚುರಲ್ ಟಿಂಟ್ ಅಂತ ಹೇಳ್ಬಿಟ್ಟು, ಅದರಲ್ಲಿ ಇನ್ನೂ ಏನೋ ಶೈನಿಂಗ್ದು ಬೇರೆ ಬೇರೆ ಸಹ ಇತ್ತು. ಸೊ ಇದು ಒಂದನ್ನು ಆರ್ಡರ್ ಮಾಡಿದೆ. ಆ್ಯಂಡ್ ಅದ್ರ ಜೊತೆಗೆ ಒಂದು ನೇಲ್ ಪಾಲಿಶ್, ನನಗೆ ಯಾವುದೋ ಒಂದು ಕಲರ್ ಬೇಕಿತ್ತು, ಬಿಕಾಸ್ ಇಲ್ಲಿರೋದೆಲ್ಲ ಡ್ರೈ ಆಗಿ ಹೋಗಿತ್ತು ಆಯಿತಾ. ಅದಕ್ಕೆ ಒಂದು ಯಾವುದೋ ಕಲರು ಆ್ಯಂಡ್ ಫಾಸ್ಟ್ ಡೆಲಿವರಿ ಕೂಡ. ಮಿಂತ್ರಾದಲ್ಲಿ ನೀವು ನೋಡಿರ್ಬೋದು ನಾವು ಅಂತ ಹೇಳ್ಬಿಟ್ಟು 30 ಮಿನಿಟ್ಸಲ್ಲಿ ಡೆಲಿವರಿ ಸಿಗುತ್ತೆ. ಸೊ ಆ ಥರ ಯಾವುದಾದ್ರೂ ಬೇಕು ಕಲರ್ ಅಂತ ಹುಡುಕುವಾಗ ಈ ಒಂದು ಲೈಟ್ ಪರ್ಪಲ್ ಶೇಡ್ ಸಿಕ್ತು. ಸೊ ಇದನ್ನು ಕೂಡ ಆರ್ಡರ್ ಮಾಡಿದ್ದೆ ಹಾಗೇನೆ. ಸೊ ಇದಕ್ಕೆ ಆ್ಯಕ್ಚುಲಿ ಪ್ರೈಸ್ ಬಂದು ನನಗೆ ಅದೇನೋ ಕ್ರೆಡಿಟ್ಸ್ ಕೊಟ್ಟಿದ್ರು ಆಯಿತಾ ಮಿಂತ್ರಾದಲ್ಲಿ. ಸೊ ಅದರಿಂದಾಗಿ ನನಗೆ ಆ್ಯಕ್ಚುಲಿ ಕಡಿಮೆ ಪ್ರೈಸ್ ಆಯಿತು. ಇದು 400 ಅಂತ, 429 ರುಪೀಸು. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ನಮಗೊಂದು 399ಗೆಲ್ಲ ಸಿಗುತ್ತೆ, ಸ್ವಲ್ಪ ಆಫರಲ್ಲಿ ಲೈಕ್ ಸ್ವಲ್ಪ ಡಿಸ್ಕೌಂಟ್ ಕೊಟ್ಬಿಟ್ಟು ಮಿಂತ್ರಾದಲ್ಲಿ 399, 370, 380 ರೇಂಜಲ್ಲಿ ಸಿಗುತ್ತೆ. ಬಟ್ ನಾನು ಪೇ ಮಾಡಿದ್ದು 260 ಸಮಥಿಂಗ್ ಅನಿಸುತ್ತೆ, ಬಿಕಾಸ್ ನನ್ನ ಹತ್ರ ಕ್ರೆಡಿಟ್ಸ್ ಇತ್ತು ಜಾಸ್ತಿ. ಅದಾದಮೇಲೆ ಅವತ್ತೇನೋ ಆಫರ್ ಕೂಡ ಇತ್ತು ನಾನು ಆರ್ಡರ್ ಮಾಡಿದಾಗ, ಲೈಕ್ ಮೊನ್ನೆ ಆರ್ಡರ್ ಮಾಡಿದ್ದು. ಸೊ ಲೈಕ್ ಆಫರ್ಸು ಇದ್ದಿದ್ದರಿಂದ ಎಲ್ಲ ಒಟ್ಟಿಗೆ ಆರ್ಡರ್ ಮಾಡಿ ತೊಗೊಂಡೆ. ಇದು ಎರಡೇ ತೊಗೊಂಡಿದ್ದು, ಬಿಕಾಸ್ ಇದೊಂದು ನನಗೆ ಬೇಕಿತ್ತು, ಅದ್ರ ಜೊತೆಗೆ ಒಂದು ನೇಲ್ ಪಾಲಿಶ್ ಬೇಕಿತ್ತು, ಮತ್ತು ಬೇರೆ ಏನಾದರೂ ಬೇಕಿದ್ರೆ ನಾನು ಒಂದೇ ಸಲ ಎಲ್ಲ ಆರ್ಡರ್ ಮಾಡಲ್ಲ ಆಯಿತಾ. ಇವತ್ತೇನೋ ಒಂದು ಮಾಡಿರ್ತೀನಿ, ಇನ್ನೊಂದು 10 ದಿವಸ ಬಿಟ್ಕೊಂಡು ಇನ್ನೊಂದೇನೋ ಆರ್ಡರ್ ಮಾಡ್ತೀನಿ, ಲೈಕ್ ಆ ಥರ ಮಾಡೋದು ನನಗೆ. ಆ್ಯಕ್ಚುಲಿ ಇವಾಗ ಸ್ವಲ್ಪ ಮಿಲ್ಕ್ ಇತ್ತು ಆಯಿತಾ, ಕಾಯಿಸಿ ಎತ್ತಿಟ್ಟಿದ್ದೀನಿ. ಸೊ ನಾನಿವಾಗ ಇಂಡಕ್ಷನ್ ಯೂಸ್ ಮಾಡ್ತಾ ಇರೋದು. ಈ ಗ್ಯಾಸ್ ಸ್ಟವ್ನ ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ. ಸೊ ಬ್ರೇಕ್ಫಾಸ್ಟ್ಗೆ ಇವಾಗ ಸ್ವಲ್ಪ ದೋಸೆ ಮಾಡ್ಕೊಳ್ತೀನಿ, ಅದ್ರ ಜೊತೆಗೆ ರಾಗಿ ಮಾಲ್ಟನ್ನ ಮಾಡಿ ಇಡ್ತೀನಿ. ಸೊ ರಾಗಿ ಮಾಲ್ಟನ್ನ ಮತ್ತೆ ಸ್ವಲ್ಪ ಹೊತ್ತಿಗೆ ಆದಮೇಲೆ ಕುದಿಯೋಕ್ಕಾಗುತ್ತೆ. ಇದು ದೋಸೆ ಮತ್ತು ಪಲ್ಯ ಮಾಡಿರ್ತೀನಿ. ಇದು ಇವಾಗ ರಾಗಿ ಮಾಲ್ಟ್ಗೆ, ಆ್ಯಂಡ್ ಇದು ಆ ಹಿಟ್ಟನ್ನು ಕಳ್ಸೋಕ್ಕೆ ಅಂತ ಇಟ್ಟಿದ್ದೀನಿ. ಹಾಲನ್ನು ಕಾಯಿಸಿ ಎತ್ತಿಟ್ಟಾಯಿತು. ಸ್ವಲ್ಪ ಜೋರಾಗಿ ಮಾತಾಡ್ತಿದ್ದೀನಿ, ಬಿಕಾಸ್ ಇಂಡಕ್ಷನ್ದು ಸೌಂಡ್ ಸ್ವಲ್ಪ ಜಾಸ್ತಿ ಇದೆ. ನನ್ನ ವಾಯ್ಸ್ ಕ್ಲಿಯರ್ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಅದಾದಮೇಲೆ ಇವಾಗ ಟೊಮ್ಯಾಟೊ ಗೊಜ್ಜಿಗೆ ಎಲ್ಲ ಟೊಮ್ಯಾಟೊ ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಇದನ್ನು ಕೂಡ ಕಲಸಿರ್ತೀನಿ. ಆ್ಯಕ್ಚುಯಲ್ ಆಗಿ ನಾನು ರಾಗಿ ಮಾಲ್ಟ್ನ ಬೆಳಗ್ಗೆನೇ ಮಾಡಿಟ್ಬಿಡ್ತೀನಿ ಆಯಿತಾ. ಬಟ್ ನಾನು ಕುಡಿಯೋದು ಅದನ್ನು ಮಧ್ಯಾಹ್ನ ಹೊತ್ತು, ಬಿಕಾಸ್ ಬೆಳಗ್ಗೆನೇ ಮಾಡೋದ್ರಿಂದ ಮಧ್ಯಾಹ್ನ ಅಷ್ಟರಲ್ಲಿ ತಂಪಾಗಿರುತ್ತೆ ಅದು ಅಂತ ಹೇಳಿಬಿಟ್ಟು. ಆ್ಯಂಡ್ ಇವಾಗ ಅದು ರೆಡಿ ಆಗ್ತಾ ಇದೆ. ಅದ್ರ ಜೊತೆಗೆ ಹಂಗೇ ದೋಸೆಯನ್ನು ಕೂಡ ರೆಡಿ ಮಾಡಿಬಿಡೋಣ, ದೋಸೆಗೆಲ್ಲ ಹಿಟ್ಟನ್ನು ಅಂತ ಹೇಳ್ಬಿಟ್ಟು ನಾನಿವತ್ತು ಯೂಸ್ ಮಾಡ್ತಾ ಇರೋದು MTR ಅವ್ರದ್ದು ಇನ್ಸ್ಟಂಟ್ ದೋಸೆ ಮಿಕ್ಸ್ ಆಯಿತಾ. ನಾನು ಯೂಶ್ವಲ್ ಆಗಿ ಇದೇ ಹಿಟ್ಟನ್ನು ಆರ್ಡರ್ ಮಾಡಿ ತರಿಸ್ಕೋಬೋದು, ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಆ್ಯಂಡ್ ನನಗೆ ಅಷ್ಟೊಂದು ಬೇಕಾಗಿರಲ್ಲ, ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಮ್ಟೈಮ್ಸ್ ಇದನ್ನು ಬಳಸ್ಕೊತೀನಿ ಒನ್ ಟೈಮಿಗೆ ಬೇಕಿರುವಾಗ. ಇಲ್ಲ ಅಂತಂದರೆ ನಾನು ಅದನ್ನು ಲೈಕ್ ಮ್ಯಾನೇಜ್ ಮಾಡ್ಬೋದು, ತಿನ್ಬೋದು ಅಂತಂದರೆ 3 ಟೈಮ್ಸ್ ತಿಂತೀನಿ ಅನ್ನುವಾಗ ಅದು ಫೈನಲಿ ಪಲ್ಯ ರೆಡಿ ಆಯಿತು. ಆ್ಯಂಡ್ ರಾಗಿ ಮಾಲ್ಟ್ ಕೂಡ ರೆಡಿ ಆಯಿತು. ಇವಾಗ ದೋಸೆ ಹಾಕ್ತಾ ಇದ್ದೀನಿ. ದೋಸೆ ಆದಮೇಲೆ ಬ್ರೇಕ್ಫಾಸ್ಟ್ ತಿನ್ನಬೇಕು. ಆ್ಯಂಡ್ ಹಂಗೇನೆ ಒಂದು ಶಾರ್ಟ್ ವಿಡಿಯೋ ಮಾಡಲಾ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿದ್ದೆ. ಸೊ ಗೊತ್ತಿಲ್ಲ ಮಾಡ್ತೀನಾ ಇಲ್ವಾ ಅಂತ ಹೇಳ್ಬಿಟ್ಟು, ಲೈಕ್ ಇವಾಗ ಒಂದು ಸ್ಮಾಲ್ ಕ್ಲಿಪ್ಸ್ ತೊಗೊಂಡ್ರು ಸಹ ಶಾರ್ಟ್ ವಿಡಿಯೋಗೆ ಆಗೋಗುತ್ತೆ. ನಾನು ಜಸ್ಟ್ ಅನದರ್ ಡೇ ಪೋಸ್ಟ್ ಮಾಡ್ತೀನಲ್ಲ ಶಾರ್ಟ್ಸಲ್ಲಿ, ಸೊ ಆ ವಿಡಿಯೋನ ನೋಡ್ತೀನಿ. ಇನ್ ಕೇಸ್ ಆದರೆ ಶೂಟ್ ಮಾಡ್ಕೊಳ್ತೀನಿ, ಇಲ್ಲ ಅಂತಂದರೆ ಈ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಮಾತ್ರ ಆಗಿರುತ್ತೆ. ಸೊ ಲಾಗಿನ್ ಆಗಿದ್ದೀನಿ. ಹಂಗೆ ಮಧ್ಯದಲ್ಲಿ ಸ್ವಲ್ಪ ಓಡಾಡಿಕೊಂಡು ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೊಂಡೆ. ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಬಿಟ್ಟು ಅದಾದಮೇಲೆ ಇನ್ನು ಆಫೀಸ್ ಕೆಲಸ ಒಂದು ಸ್ವಲ್ಪ ಇದೆ, ಅದೆಲ್ಲದನ್ನು ಮುಗಿಸಿ ಆ್ಯಂಡ್ ನಾನು ವಿಡಿಯೋ ಶೂಟ್ ಮಾಡಬೇಕಾಗಿದೆ. ಆಲ್ಮೋಸ್ಟ್ 2 ವಿಡಿಯೋಸ್ನ ಪ್ಲ್ಯಾನ್ ಮಾಡಿದ್ದೀನಿ. 3 ಸ್ಮಾಲ್ ವಿಡಿಯೋಸ್, ಐ ಮೀನ್ ರೀಲ್ಸ್, ಆ್ಯಂಡ್ 2 ಲಾಂಗ್ ವಿಡಿಯೋಸ್ನ ಪ್ಲ್ಯಾನ್ ಮಾಡಿದ್ದೀನಿ ಇವತ್ತು ಶೂಟ್ ಮಾಡಬೇಕಂತ ಹೇಳಿ. ಸೊ ಅದಾದರೆ ಮುಗಿಸ್ತೀನಿ. ಇಲ್ಲ ಅಂತಂದರೆ ಇನ್ನು 2 ವಿಡಿಯೋ ಎಡಿಟಿಂಗ್ ಕೂಡ ಇದೆ. ಸೊ ಅದನ್ನು ಎಡಿಟ್ ಮಾಡಿದ್ರೆ ನಂಗೆ ಸ್ಟೋರೇಜ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಎಡಿಟಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಎಡಿಟಿಂಗ್ನ ಫಸ್ಟ್ ಮುಗಿಸಿ ಆಮೇಲೆ ವಿಡಿಯೋನ ಶೂಟ್ ಮಾಡೋದು ಹೇಗೆ ಅಂತೇಳಿ ಪ್ಲ್ಯಾನ್ ಮಾಡಿ ಎಲ್ಲ ಕೆಲಸಗಳನ್ನ ಇವತ್ತು ಕ್ವಿಕ್ಕಾಗಿ ಮುಗಿಸ್ಬೇಕು.
ಸೊ ಗೈಸ್ ಇವಾಗಷ್ಟೇ ಇದಕ್ಕೆ ರಾಗಿ ಮಾಲ್ಟನ್ನ ಮಾಡಿಟ್ಟಿದ್ನಲ್ಲ, ಸೊ ಈ ಸಿಪ್ಪರ್ಗೆ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ, ಒಂದಿಷ್ಟು ಕುಡ್ದಾದ್ಮೇಲೆ ಮತ್ತೆ ಅದನ್ನು ಇದಕ್ಕೆ ಹಾಕೊಳ್ತೀನಿ. ಸೊ ದ್ಯಾಟ್ ನನ್ನ ಸೊ ಆಫ್ಟರ್ನೂನ್ಗೆ ಇವಾಗ ರೈಸ್ಗೆ ಇಡಬೇಕು. ಸೊ ರೈಸ್ ಜೊತೆಗೆ ಸೇಮ್ ಕರಿ, ಬೆಳಗ್ಗೆ ಮಾಡಿದ ಕರಿ ಇದೆ. ಆ್ಯಂಡ್ ಇದನ್ನು ಸ್ವಲ್ಪ ಕುಡಿದ್ರೆ ನನ್ನ ಲಂಚ್ ಕೂಡ ಸಾರ್ಟೆಡ್ ಆಯಿತಾ. ಬ್ರೇಕ್ಫಾಸ್ಟ್ಗೆ ನಾನು ದೋಸೆ ಮತ್ತು ಪಲ್ಯ ತಿಂದೆ, ಸೊ ನೀವು ನೋಡಿದ್ದೀರಾ. ಸೊ ಲಂಚ್ಗೆ ಈ ರಾಗಿ ಮಾಲ್ಟ್ ಮಧ್ಯದಲ್ಲಿ ಸ್ವಲ್ಪ ಹಂಗೇನೆ ಕುಡಿತೀರಿ. ಅದ್ರ ಜೊತೆಗೆ ಇವಾಗ ಒಂದು ಕುಕುಂಬರ್ನ ಕಟ್ ಮಾಡೋಣ ಅಂತ ಇಟ್ಟಿದ್ದೀನಿ. ಸೊ ಹಾಫ್ ಆಫ್ ದ ಕುಕುಂಬರ್ ಇವಾಗ ತಿಂದರೆ ಇನ್ನು ಅರ್ಧ ನೈಟ್ ಏನಾದರೂ ಆ ಥರ ತಿನ್ಕೊಳ್ತೀನಿ. ಸೊ ಆ್ಯಂಡ್ ಮ್ಯಾಂಗೋಸ್ ಕೂಡ ಇದೆ, ಅದನ್ನು ಗೊತ್ತಿಲ್ಲ ತಿಂತೀನೋ ಇಲ್ವೋ ಅಂತ ನೋಡೋಣ. ಒಂದಷ್ಟು ಆಫೀಸ್ ಕೆಲಸ ಆಯಿತು, ಒಂದಷ್ಟು ಪೆಂಡಿಂಗ್ ಟಾಸ್ಕ್ನ ಮುಗಿಸಿದ್ದೀನಿ. ಆ್ಯಂಡ್ ಇನ್ನೂ ಸ್ವಲ್ಪ ಇದೆ ಮಾಡಬೇಕು. ಅದ್ರ ಜೊತೆಗೆ ನನಗೆ 2 ಕಾಲ್ಸ್ ಇತ್ತು, ಆ ಕಾಲ್ಸ್ನ ಸಹ ಮುಗಿಸ್ದೆ. ಆ್ಯಂಡ್ ಇವಾಗ ಇನ್ನೊಂದು ಕಾಲ್ಗೆ ನಾನು ರಿಕ್ವೆಸ್ಟ್ ಮಾಡಿಸಿದ್ದೀನಿ. ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಗೆಟ್ ಆನ್ ಅ ಕಾಲ್ ಆರ್ ಸಮಥಿಂಗ್. ಸೊ ಇನ್ ಕೇಸ್ ಅದಾದರೆ ಆ ಕಾಲ್ನ ಮುಗಿಸಿದ್ರೆ ಆಮೇಲೆ ನನ್ನ ಕೆಲಸಗಳು ಸ್ವಲ್ಪ ಕಡಿಮೆ ಇದೆ. ಸೊ ಆ ಗ್ಯಾಪಲ್ಲಿ ನಾನು ರೈಸ್ಗೆ ಇಟ್ಬಿಟ್ಟು ಅದ್ರ ಮಧ್ಯದಲ್ಲಿ ಒಂದು ವೀಡಿಯೋಸ್ನ ಲೈಕ್ ಶಾರ್ಟ್ ವೀಡಿಯೋಸ್ಗೆ ಫಿಲ್ ಮಾಡ್ಕೊಳ್ತೀನಿ. ಸೊ ಅದ್ರ ಮಧ್ಯದಲ್ಲಿ ರೆಡಿ ಕೂಡ ಆಗಬೇಕು ನಾನು ಆ ವಿಡಿಯೋಗೆ ಸ್ವಲ್ಪ ಜಾಸ್ತಿ. ಐ ಮೀನ್ ಲೈಕ್ ಸ್ವಲ್ಪ ಮೇಕಪ್ ಎಲ್ಲ ಮಾಡಿಕೊಂಡು. ಸೊ ಹೇಗಾಗತ್ತೆ ನೋಡಿ ಕ್ವಿಕ್ಕಾಗಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ತೀನಿ. ಆ್ಯಂಡ್ ಏನು ಗೊತ್ತಾ, ಪವರ್ ಹೋಗ್ಬಿಟ್ಟಿದೆ ಆಯಿತಾ, ಕರೆಂಟ್ ಇಲ್ಲ. ಸೊ ಇಂಡಕ್ಷನ್ನು ರನ್ ಆಗ್ತಾ ಇಲ್ಲ. ಇನ್ವರ್ಟರಲ್ಲಿ ಇಂಡಕ್ಷನ್ ಲೈಕ್ ಅದ್ರದ್ದು ವೋಲ್ಟೇಜ್ ಸಾಕಾಗಲ್ಲ ಅನಿಸುತ್ತೆ ಪ್ರಾಬ್ಲಿ, ಹಾಗಾಗಿ ರನ್ ಆಗ್ತಾ ಇಲ್ಲ ಇದು. ಒಂದು ಫುಲ್ ಒಟ್ಟಿಗೆ ಬಾಯಲ್ಲಿ ಕೊಟ್ಟರೆ ನಂಗೆ ಅಗ್ಯಕ್ಕಾಗಲ್ಲ ಆಯಿತಾ. ಬ್ರೇಸಸ್ಸಿಂದ ಮರ್ತುಬಿಟ್ಟು ತುಂಬ್ಕೊಬಿಟ್ಟೆ ಬ್ಯಾಳೆಗೆ. ಗೈಸ್ ಮಧ್ಯಾಹ್ನ ಲಂಚ್ಗೆ ನಾನು ರೈಸ್ ಮಾಡ್ತೀನಿ ಕರಿ ಜೊತೆಗೆ ಅಂತ ಹೇಳಿದೆ, ಬಟ್ ಇವಾಗ ಮಾಡಿಲ್ಲ, ಆರ್ಡರ್ ಮಾಡಿದ್ದೀನಿ ಫುಡ್ಡು. ವೈ ಬಿಕಾಸ್ ಕರೆಂಟ್ ಇಲ್ಲ ಆಯಿತಾ, ಕರೆಂಟ್ ಹೋಗಿದೆ. ಆಮೇಲೆ ಇನ್ವರ್ಟರಿಂದ ರನ್ ಆಗ್ತಾ ಇರೋದು ಲೈಟ್ಸು ಮತ್ತು ಫ್ಯಾನ್ ಎಲ್ಲ, ಬಟ್ ಇಂಡಕ್ಷನ್ನು ಇನ್ವರ್ಟರಿಂದ ರನ್ ಆಗ್ತಾ ಇಲ್ಲ. ಬಿಕಾಸ್ ಅದು ಸ್ವಲ್ಪ ಹೊತ್ತು 1-2 ಮಿನಿಟ್ಸ್ ಏನೋ ರನ್ ಆಗುತ್ತೆ, ಆಮೇಲೆ ಆಫ್ ಆಗುತ್ತೆ. ಪ್ರಾಬ್ಲಿ ಅದು ವೋಲ್ಟೇಜ್ ಏನೋ ಜಾಸ್ತಿ ಇಲ್ಲ ಅಂತ ಅನಿಸುತ್ತೆ, ಹಾಗಾಗಿ ಅದು ವರ್ಕ್ ಆಗ್ತಿಲ್ಲ. ಬಟ್ ರೈಸ್ ಏನೂ ಇರಲಿಲ್ಲ ಆಯಿತಾ. ಇದನ್ನು ಅಟ್ಲೀಸ್ಟ್ ದೋಸೆ ಮಾಡ್ಕೊಳ್ಳೋಣ ಅಂದರೆ ಅದನ್ನು ಕೂಡ ಆಗಲಿಲ್ಲ, ಟ್ರೈ ಮಾಡಿದೆ. ಆಮೇಲೆ ಅದಕ್ಕೇ ಫುಡ್ನ ಆರ್ಡರ್ ಮಾಡಿದ್ದೀನಿ. ಏನೋ ಸೆಟ್ ದೋಸೆ ತಿನ್ನಬೇಕಂತ ಅನ್ನಿಸ್ತಿತ್ತು, ಹಾಗಾಗಿ ಆರ್ಡರ್ ಮಾಡಿದೆ. ಆ ಕರಿ ಜೊತೆನೂ ತಿನ್ಬೋದು, ಮತ್ತು ಅವರು ಕರಿ ಕೊಟ್ಟಿರ್ತಾರಲ್ಲ ಅಂಥೇಳಿ. ಸೊ ಇವಾಗ ಊಟ ಮಾಡಿ ಆಮೇಲೆ ಇನ್ನೂ ಕೆಲಸಗಳೆಲ್ಲ ಇದೆ, ಎಲ್ಲದನ್ನು ಮುಗಿಸ್ಕೋಬೇಕು. ಇವಾಗ ಇದು ನನ್ನ ಲಂಚ್ ಆಗಿದೆ. ಇದೇನೋ ಕರಿ, ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ, ಅದ್ರ ಜೊತೆಗೆ 2 ದೋಸೆ ತೊಗೊಂಡಿದ್ದೀನಿ, ಇನ್ನೂ ಒಂದಿದೆ. ಅದು ಆದರೆ ಇವಾಗ ತಿಂತೀನಿ, ಇಲ್ಲ ಅಂತಂದರೆ ಸ್ವಲ್ಪ ಹೊತ್ತು ಬಿಟ್ಟು. ಸೊ ಗೈಸ್ ಒಂದಷ್ಟು ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡಿದೆ. ಇವಾಗ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಆದಮೇಲೆ ನಾನು ವಿಡಿಯೋನ ಫಿಲ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಶಾರ್ಟ್ಸ್ಗೆ ಏನೆಲ್ಲ ಹೇಳಿದ್ನಲ್ಲ ನಾನು ಸ್ಟಾರ್ಟಿಂಗು, ಶಾರ್ಟ್ಸ್ಗೆ ಸ್ವಲ್ಪ ವೀಡಿಯೋಸ್ ಮಾಡೋದಿದೆ ಅಂತ. ಸೊ ಇವಾಗ ಟೈಮ್ ಆಲ್ಮೋಸ್ಟ್ 4 o'clock ಆಗ್ತಾ ಬಂತು. ಆಲ್ಮೋಸ್ಟ್ 3:59 ಆಗಿದೆ ಟೈಮ್ ಇವಾಗ. ಇವಾಗ 4 ಗಂಟೆ ಆಯಿತು. ಇವಾಗ ಕ್ವಿಕ್ಕಾಗಿ ಹೋಗಿ ಸ್ನಾನ ಮಾಡಿ ಬರ್ತೀನಿ. ಹೆಡ್ ಬಾತ್ ಏನು ಮಾಡಲ್ಲ, ಸೊ ನಾರ್ಮಲ್ ಅಷ್ಟೇ. ಅದಾದ ನಂತರ ಕ್ವಿಕ್ಕಾಗಿ ರೆಡಿ ಆಗಬೇಕು. ಆ್ಯಂಡ್ ಸ್ವಲ್ಪ ಚಂದ ಮೇಕಪ್ ಎಲ್ಲ ಮಾಡ್ಕೊಳ್ತೀನಿ, ಮಿನಿಮಲ್ ಆಗಿ, ತುಂಬಾ ಅಲ್ಲ. ಆಮೇಲೆ ವೀಡಿಯೋಸ್ನ ಫಿಲ್ ಮಾಡ್ತೀನಿ. ಆ್ಯಂಡ್ ಗೊತ್ತಿಲ್ಲ, ಈ ವಿಡಿಯೋನ ನಾನು ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಬಿಟ್ಟು ಆಮೇಲೆ ಎಂಡ್ ಮಾಡಿಬಿಡ್ತೀನಿ. ಆ್ಯಂಡ್ ನಾನು ಡ್ರೆಸ್ಸಸ್ ಏನೇನೆಲ್ಲ ಆರ್ಡರ್ ಮಾಡಿದ್ದೀನಿ ಅಲ್ವಾ, ಸೊ ಈ ಶಾರ್ಟ್ ವಿಡಿಯೋ ಮಾಡೋಕ್ಕೆ ಅದ್ರದ್ದು ಒಂದು ಲೆಂದಿ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ವೆರಿ ಸೂನ್. ಸೊ ಈ ವಿಡಿಯೋ ಆದಮೇಲೆ ಅದು ಬರ್ಬೋದು ಮೋಸ್ಟ್ ಪ್ರಾಬ್ಲಿ, ಬಿಕಾಸ್ ಇನ್ನೂ ಒಂದು 3 or 2 ಔಟ್ಫಿಟ್ಸ್ನ ಆರ್ಡರ್ ಮಾಡಿದ್ದೀನಿ. ಸೊ ಅದು ಸಹ ಬಂದರೆ ಅದು, ಮತ್ತು ಇವಾಗ ತರಿಸಿರೋದು 3 ಇದೆ, ಇನ್ನೂ 2 ಬರುತ್ತಾ ಇದೆ ಅನಿಸುತ್ತೆ, ಇನ್ನು 2 ಏನೋ. ಸೊ ಟೋಟಲ್ 5 or 6 ಔಟ್ಫಿಟ್ಸ್ನ ಒಟ್ಟಿಗೆ ಒಂದು ರಿವ್ಯೂ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೆಲ್ಲದನ್ನು ಪೋಸ್ಟ್ ಮಾಡ್ತೀನಿ ಆದಷ್ಟು ಬೇಗ ವಿಡಿಯೋನ ಫಿಲ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಅದಾಗಿರುತ್ತೆ, ನೋಡಿ ಸಪೋರ್ಟ್ ಮಾಡಿ. ನಿಮ್ಗೇನಾದರೂ ಸ್ವಲ್ಪ ಈ ಥರದ್ರಲ್ಲೆಲ್ಲ ಡೈಲಿ ವ್ಲಾಗ್ಸ್ ಮತ್ತು ಕಾರ್ಪೊರೇಟ್ ಬಗ್ಗೆ ತಿಳ್ಕೋಬೇಕು, ಆಮೇಲೆ ಲೈಕ್ ಈ ಥರ ಫ್ಯಾಷನ್ ಹಾಲ್ ವೀಡಿಯೋಸ್ ಎಲ್ಲ ನೋಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಬರುವ ಎಲ್ಲ ವೀಡಿಯೋಗಳನ್ನ ನೋಡಿ.
ಸೊ ಅಲ್ಲಿ ನೀರು ಬಿಟ್ಟಿದ್ದೀನಿ ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ಅದ್ರ ಮಧ್ಯದಲ್ಲಿ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಈ ಪಾತ್ರೆನೆಲ್ಲ ವಾಶ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಸೊ ನೀವು ನೋಡಬಹುದು ಕಿಚನ್ನ ಯಾವ ಥರ ಮೆಸ್ ಮಾಡಿ ಹಾಕಿಟ್ಟಿದ್ದೀನಿ ಅಂತ. ಇವಾಗ ತುಂಬ ಜಾಗ ಎಲ್ಲ ಇರೋದ್ರಿಂದ ಅಲ್ವಾ, ಸೊ ಎಲ್ಲ ವಸ್ತು ಅಲ್ಲೇ ಇರುತ್ತೆ ಒಂದೊಂದು ಸಲ. ಮತ್ತೆ ಕ್ಲೀನ್ ಮಾಡಿದಾಗ ಎಲ್ಲ ನೀಟಾಗಿ ಮತ್ತೆ ರೆಡಿ ಮಾಡಿ ಇಟ್ಬಿಡ್ತೀನಿ. ಸೊ ಇವಾಗ ಇದಿಷ್ಟು ಪಾತ್ರೆ ಎಲ್ಲ ತೊಳೆದು ಇದನ್ನೆಲ್ಲ ನೀಟಾಗಿ ಜೋಡಿಸಿ ಇಡಬೇಕು ಇವಾಗ. ಸ್ನಾನ ಎಲ್ಲ ಮುಗಿಸಿ ಬಂದೆ. ಇವಾಗ ಒಂದು ಸ್ವಲ್ಪ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಶಾರ್ಟ್ ವಿಡಿಯೋ ಶೂಟ್ಗೆ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಫೈನಲಿ ಒಂದು ವಿಡಿಯೋ ಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ದು, 2 ವಿಡಿಯೋ ಆ್ಯಕ್ಚುಲಿ ಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ದು. ಅದರಲ್ಲಿ ಒಂದನ್ನು ಮಾಡೋಕ್ಕಾಯಿತು. ಆ್ಯಂಡ್ ಇನ್ನು ಶಾರ್ಟ್ ವಿಡಿಯೋಸ್ ಏನು ಅಂದ್ಕೊಂಡಿದ್ದೆ ಅದಷ್ಟು ಆಯಿತು. ಇನ್ನು ಇವತ್ತಿನ ವ್ಲಾಗ್ ಕೂಡ ಹೇಗೋ ಆಗೋಯಿತು. ಸೊ ಇನ್ನು ಒಂದು ಸ್ವಲ್ಪ ಮೇಕಪ್ ಎಲ್ಲ ರಿಮೂವ್ ಮಾಡಿ ಸೊ ಡಿನ್ನರ್ ಏನು ತಿನ್ನೋದು ಅಂತ ಯೋಚನೆ ಮಾಡ್ತೀನಿ, ನೋಡೋಣ. ಅದಾದಮೇಲೆ ಇನ್ನೇನಿಲ್ಲ, ಮಲ್ಕೊಳ್ಳೋದು ಇವತ್ತಷ್ಟೇ. ಸ್ವಲ್ಪ ಟೈರಿಂಗ್ ಡೇ ಆಗಿತ್ತು. ಆ್ಯಂಡ್ ಹೇಗಿತ್ತು ಇವತ್ತಿನ ಡೇ ಏನು ಅಂತೆಲ್ಲ ಹೇಳ್ಬಿಟ್ಟು ನೀವು ನೋಡ್ಕೊಂಡು ಬಂದಿದ್ದೀರಾ. ಸೊ ನೋಡೋಣ, ಡಿನ್ನರ್ ಆದಮೇಲೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಗೈಸ್ ಎಲ್ಲ ಕೆಲಸ, ಎಲ್ಲ ವಿಡಿಯೋ ಶೂಟಿಂಗ್, ಊಟ, ಪ್ರತಿಯೊಂದು ಕೆಲಸನೂ ಮುಗೀತು. ಟೈಮ್ ಬಂದು ಇವಾಗ 11:10 ಆಗ್ತಾ ಇದೆ. ಸೊ ನಾನು ಸ್ವಲ್ಪ ಮೇಕಪ್ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ರಿಮೂವ್ ಮಾಡಿರಲಿಲ್ಲ ಆಯಿತಾ. ಸೊ ಇವಾಗ ಮೇಕಪ್ನ ರಿಮೂವ್ ಮಾಡೋಣ ಅಂತ ಹೇಳಿ ಕಾಟನ್ ಪ್ಯಾಡ್ನ ತೊಗೊಂಡೆ. ಮೈಸೆಲಾರ್ ವಾಟರಿಂದ, ಪಾಂಡ್ಸ್ದು ಮೈಸೆಲಾರ್ ವಾಟರಿಂದ ನಾನು ಮೇಕಪ್ನ ಯೂಶುವಲ್ ಆಗಿ ರಿಮೂವ್ ಮಾಡೋದು. ಆ್ಯಂಡ್ ಇವಾಗ ಮೇಕಪ್ ಎಲ್ಲ ರಿಮೂವ್ ಮಾಡಿ ಹೋಗಿ ಫೇಸ್ ಎಲ್ಲ ವಾಶ್ ಮಾಡಿ ಮತ್ತು ನಾನು ಬ್ರಷ್ ಮಾಡಬೇಕು. ಬ್ರಷ್ ಮಾಡಿ ಸ್ಕಿನ್ ಕೇರ್ ಎಲ್ಲ ಮುಗಿಸಿ ಮಲ್ಕೊಳ್ಳೋದು ಅಷ್ಟೇ. ಆ್ಯಂಡ್ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ತೀನಿ ಈಗ. ಅದಾದಮೇಲೆ ಒಂದು 12:30 ಹಂಗೆ ಮಲ್ಕೊಂಡ್ಬಿಡ್ತೀನಿ. ಐಲೈನರೇ ಬಿಗ್ ಟಾಸ್ಕ್ ಆಯಿತಾ, ಹೋಗೋದೇ ಇಲ್ಲ. ಓಕೆ ಗೈಸ್, ಫೈನಲಿ ನಾನು ಫೇಸ್ ವಾಶ್ ಎಲ್ಲ ಮಾಡಿ ಬ್ರಷ್ ಎಲ್ಲ ಮಾಡಿ ಎಲ್ಲ ಮುಗಿಸಿ ಬಂದೆ. ಸೊ ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೋಬೇಕು. ಆ್ಯಂಡ್ ನಾನು ಟ್ಯಾಬ್ಲೆಟ್ ಕೂಡ ತೊಗೊಳ್ಬೇಕು, ಹಿಮೋಗ್ಲೋಬಿನ್ದು. ಬಿಕಾಸ್ ನನಗೆ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಅಂತ ಡಾಕ್ಟರ್ ಹೇಳಿ 30 ಡೇಸಿಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಸೊ ಐ ಆಮ್ ಟೇಕಿಂಗ್ ದ್ಯಾಟ್. ಓಕೆ ಗೈಸ್, ದ ಹೋಲ್ ಡೇ ಹೇಗಿತ್ತು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬಂದಿದ್ದೀರಾ. ಸೊ ಹೋಪ್ಸು ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಈ ನನ್ನ ಡೈಲಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್, ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. Until then, take care, bye bye.